ಹಾಸನದಲ್ಲಿ 32ಕ್ಕೆ ಏರಿಕೆಯಾಗಿದೆ ಹೃದಯಾಘಾತ ಸಾವಿನ ಪ್ರಕರಣ. ದಿನದಿನಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಸರಣಿ ಹೃದಯಾಘಾತದಿಂದ ಹಾಸನ ಜಿಲ್ಲೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಹೃದಯಾಘಾತದಿಂದ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಸಾವನ್ನಪ್ಪಿದ್ದಾರೆ. ಕಲ್ಲಾರೆ ಗ್ರಾಮದಲ್ಲಿ 41 ವರ್ಷದ ಸಂತೋಷ್ ದುರ್ಮರಣ ಹೊಂದಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಸಿಬಿ ವಿರೂಪಾಕ್ಷಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನು 70 ವರ್ಷದ ವಿರೂಪಾಕ್ಷ ಹಾರ್ಟ್ ಅಟ್ಯಾಕ್ನಿಂದ ದುರ್ಮರಣ ಹೊಂದಿದ್ದಾರೆ. ಇನ್ನು ಅರೆಕೆರೆ ಗ್ರಾಮದ 72 ವರ್ಷದ ದೇವಮ್ಮಗೂ ಕೂಡ ಹೃದಯ ಸ್ತಂಭನವಾಗಿದೆ. ಮೈಸೂರಿನಲ್ಲಿ ಜಿಮ್ ಮಾಡ್ತಾ ಇದ್ದಾಗಲೇ ಶ್ರೀಧರ್ ಅನ್ನುವಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಾಸನದ ಜುಂಜನಹಳ್ಳಿ ನಿವಾಸಿ 51 ವರ್ಷದ ಶ್ರೀಧರ್ ಸಾವನ್ನಪ್ಪಿದ್ದಾರೆ. 10 ದಿನಗಳ ಹಿಂದಷ್ಟೇ ಜಿಮ್ ಮಾಡ್ತಾ ಇದ್ದಾಗ ಹೃದಯಾಘಾತ ಸಂಭವಿಸಿದೆ. ಇಡೀ ರಾಜ್ಯದಾದ್ಯಂತ ಹೃದಯಾಘಾತ ಆಗ್ತಾ ಇರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಹಾಸನದಲ್ಲಿ ಅತಿ ಹೆಚ್ಚು ಅನ್ನುವಂತಹ ರೀತಿಯಲ್ಲಿ ಸರಣಿ ಹೃದಯಾಘಾತ ಆಗ್ತಾ ಇದೆ. ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಕಳೆದ ಕೆಲ ದಿನಗಳದ ಸಾವಿನ ಸಂಖ್ಯೆಯನ್ನ ಮತ್ತೆ ಯಾರ್ಯಾರು ದುರ್ಮರಣ ಹೊಂದಿದ್ದಾರೆ ಆ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಸಂತೋಷ್ 41 ವರ್ಷ, ಜುಲೈ 3 ಅವರು ಕೂಡ ಹಾಸನದವರು. ಇನ್ನು ದೇವಮ್ಮ 72 ವರ್ಷದ ದೇವಮ್ಮಗೆ ಜುಲೈ 3ರಂದು ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾರೆ. ಇನ್ನು ಸಿಬಿ ವಿರೂಪಾಕ್ಷ 70 ವರ್ಷ, ಅವರು ಕೂಡ ಜುಲೈ 3ರಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮತ್ತೆ 53 ವರ್ಷದ ಸಂಪತ್ ಕುಮಾರ್ ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾರೆ. ಇನ್ನು ಜೂನ್ 13ರಂದು ಹಾಸನದಲ್ಲಿ ಕಾರಿನಲ್ಲಿದ್ದಾಗಲೇ ದೇವರಾಜ್ ಅನ್ನುವಂತಹ ವ್ಯಕ್ತಿ ಸಾವನ್ನಪ್ತಾರೆ. ಮರಣೋತ್ತರ ಪರೀಕ್ಷೆ ವರದಿ ಬಂದಿದ್ದು ವರದಿಯಲ್ಲಿ ಹೃದಯ ಸ್ತಂಭನವಾಗಿದೆ. ಸಹಜ ಸಾವು ಅಂತ ಹೇಳಿ ನಮೂದಿಸಲಾಗಿದೆ. ಬೆಳಿಗ್ಗೆ ವಾಕ್ ಮಾಡ್ತಾರೆ, ಮನೆಯಲ್ಲೇ ಊಟ ಮಾಡ್ತಾರೆ, ಜಂಕ್ ಫುಡ್ನಿಂದ ಅವರು ಕೂಡ ದೂರವಾಗಿದ್ರು. ಆದರೂ ಕೂಡ ಇವರಿಗೆ ಹೃದಯ ಸ್ತಂಭನವಾಗಿದೆ. ಹೀಗಾಗಿ ಈ ರೀತಿ ಒಳ್ಳೆ ಲೈಫ್ ಸ್ಟೈಲ್ ಇದ್ದು ಹೆಲ್ತಿ ಫುಡ್ ಅನ್ನ ತಗೊಳ್ತಾ ಇದ್ರು ಕೂಡ ಅಂಥವರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ದು ನಿಜಕ್ಕೂ ಆತಂಕವನ್ನ ತರ್ತಾ ಇದೆ. ಪತಿ ದೇವರಾಜ್ ಆರೋಗ್ಯದ ಬಗ್ಗೆ ಟಿವಿ9 ಜೊತೆ ಪತ್ನಿ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿರ್ತಕ್ಕಂಥ ಚನ್ನಪಟ್ಟಣ ಬಡಾವಣೆಯ ನಿವಾಸಿ ದೇವರಾಜ್ ಅಂತಕ್ಕಂಥವ್ರು ಜೂನ್ 13ನೇ ತಾರೀಕು ಇಲ್ಲಿಂದ ತಮ್ಮ ಜಮೀನಿಗೆ ಹೋಗಿ ಬರ್ತೀನಿ ಅಂತೇಳಿ ದುಮ್ಗೆರೆಗೆ ಹೋಗಿ ಬರ್ತೀನಿ ಅಂತ ಹೋದಂಥ ದೇವರಾಜ್ ಅವರು ವಾಪಸ್ ಬರೋದಿಲ್ಲ. ಏನಾಯಿತು ಅಂತ ವಿಚಾರಣೆ ಮಾಡಿದಾಗ ಸಂಜೆ ವೇಳೆಗೆ ಅವ್ರು ಹೋಗಿದ್ದಂಥ ಕಾರ್ನಲ್ಲೇ ಮೃತಪಟ್ಟಿದ್ದಾರೆ. ಸೊ ಅದರ ಮರಣೋತ್ತರ ಪರೀಕ್ಷೆಯ ವರದಿ ನನ್ನ ಕೈಲಿದೆ, ನಾನು ತೋರಿಸ್ತಾ ಹೋಗ್ತೀನಿ. ಅವರು ಅತ್ಯಂತ ಹೆಲ್ದಿಯಾಗಿದ್ದಂಥ ವ್ಯಕ್ತಿ. ಪ್ರತಿ ವರ್ಷ ರೆಗ್ಯುಲರಾಗಿ ಹಾರ್ಟ್ ಚೆಕಪ್ ಮಾಡಿಸ್ಕೊಳ್ತಾ ಇದ್ರು ಅಥವಾ ಎಲ್ಲ ರೀತಿ ಕಂಪ್ಲೀಟ್ ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಕೊಳ್ತಾ ಇದ್ರು. ನಾವು ನೋಡ್ತೀವಿ ಡೆತ್ ಈಸ್ ಡ್ಯೂ ಟು ಕೊರೋನರಿ ಆರ್ಟರಿ ಡಿಸೀಸ್, ನ್ಯಾಚುರಲ್ ಡೆತ್ ಅಂದರೆ ಕ್ಲಿಯರ್ ಕಟ್ ಹೇಳುತ್ತೆ ಇದು ಹಾರ್ಟ್ ಅಟ್ಯಾಕ್ ಅಂತೇಳಿ. ಹಾಗೆ ಅವರ ರಿಪೋರ್ಟ್ಗಳು ಕೂಡ ನನ್ನ ಕೈಲಿದೆ, ನಾನು ತೋರಿಸ್ತಾ ಹೋಗ್ಬೋದು. ಅವರು ಅಂದರೆ ಎಷ್ಟು ಹೆಲ್ತ್ ಬಗ್ಗೆ ಕೇರ್ ಇಟ್ಕೊಂಡಿದ್ರು ಅಂತೇಳಿ ಪ್ರತಿ ವರ್ಷ ಅವರು ಚೆಕ್ ಮಾಡಿಸ್ಕೊಳ್ತಿದ್ರು. ಇದರೊಳಗಡೆ ಅವರ ಬ್ಲಡ್ ರಿಪೋರ್ಟ್ ಇದೆ, ಇದರೊಳಗಡೆ ಅವರ ECG ರಿಪೋರ್ಟ್ ಇದೆ. ಕೆಲವು ದಿನಗಳ ಹಿಂದೆ ಅವರು ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ. ಎಲ್ಲವೂ ಕೂಡ ಕಂಪ್ಲೀಟಾಗಿ ನಾರ್ಮಲ್ ಇರ್ತಕ್ಕಂಥದ್ದು. ಆದರೂ ಕೂಡ ಅವರು ಹಠಾತ್ತಾಗಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಪತ್ನಿ ಸುಮಾ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಏನಾಯ್ತಮ್ಮ ಅವತ್ತು? ಬೆಳಿಗ್ಗೆ ಹೋದ್ರು ಸರ್, 9:30-10 ಗಂಟೆ ಹಂಗೆ ಹೋದ್ರು. ಊರಿಗೆ ಹೋಗಿದ್ದಾರೆ. ಬರ್ಬೇಕಾದ್ರೆ ಮಧ್ಯಾಹ್ನ ಫೋನ್ ಮಾಡಿದ್ರು, ಅಡುಗೆ ಮಾಡಿ ಬರ್ತಾ ಇದ್ದೀನಿ ಅಂತ. ಆಮೇಲೆ ಎಷ್ಟು ಫೋನ್ ಮಾಡಿದ್ರು ಎಷ್ಟೊತ್ತಾರು ಬಂದಿಲ್ಲ. ಫೋನ್ ಮಾಡಿದ್ರು ಎಷ್ಟು ರಿಸೀವ್ ಮಾಡಿಲ್ಲ. ಆಮೇಲೆ ಕೊನೆಗೆ ಯಾರೋ ಅಲ್ಲಿಯವರೇ ಹಿಂಗೆ ಕಾರಲ್ಲಿ ಇದಾಗಿದೆ ಅಂತ ಇದ್ದಾರೆ ಹೆಂಗೆ ಅಂತ ಪೊಲೀಸ್ನವರು ಕರೆಸಿದ್ದಾರೆ. ಆಮೇಲೆ ನಾನು ಫೋನ್ ಮಾಡ್ತಲೇ ಇದ್ದೆ. ಆಗ ಪೊಲೀಸ್ನವರು ರಿಸೀವ್ ಮಾಡಿಬಿಟ್ಟು ಹುಷಾರಿಲ್ಲ, ಹಿಂಗೆ ಬನ್ನಿ ಕಾರಲ್ಲಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದೆ ಸರ್ ನಮಗೆ ಇಲ್ಲ ಅಂತ. ಮೇಡಮ್, ಅವರ ಫುಡ್ ಹೇಗಿತ್ತು ಮೇಡಮ್? ಫುಡ್ ಏನು ತಿಂತಿದ್ರು? ಹೊರಗಡೆ ತಿಂತಿದ್ರು ಅಥವಾ ನಾನ್ ವೆಜ್ ಇಷ್ಟಪಡೋದು ಹೇಗಿತ್ತು ಮೇಡಮ್? ಫುಡ್ ಬಗ್ಗೆ ನೀವೇನು ಹೇಳ್ತೀವಿ? ಅವರು ತುಂಬ ಹೊರಗಡೆ ಫುಡ್ ಯಾವುದೂ ತಿಂತಾ ಇರಲಿಲ್ಲ. ಮನೇಲೇ ತಿನ್ನೋರು. ಮುದ್ದೆ, ರೈಸ್ ಐಟಮ್ ಅಷ್ಟೇ ಕಮ್ಮಿನೇ. ಮನೇಲೆ ಹೋಮ್ ಮೇಡೇ ತಿಂತಾ ಇದ್ದಿದ್ದು. ಹೊರಗಡೆ ಫುಡ್, ಜಂಕ್ ಫುಡ್ ಯಾವುದೂ ತಿಂತಾ ಇರಲಿಲ್ಲ ಸರ್. ತುಂಬ ಕೇರ್ ಇತ್ತು, ಹೆಲ್ತ್ ಬಗ್ಗೆನೂ ತುಂಬ ಕೇರ್ ಇತ್ತು. ಯಾವುದ್ರಲ್ಲೂ ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ ಸರ್ ಅವರು. ಈಗ ರೆಗ್ಯುಲರ್ ಹೆಲ್ತ್ ಬಗ್ಗೆ ಕೇರ್ ಇತ್ತು ಅಂತ ಹೇಳಿದ್ರಿ. ಸೊ ಅವರ ದಿನಚರಿ ಹೇಗಿತ್ತು? ವಾಕ್ ಹೋಗ್ತಿದ್ರಾ? ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ತಿದ್ರ? ಹೇಗಿತ್ತು? ಹೌದು ಸರ್, ಬೆಳಿಗ್ಗೆ 4:15 ಎದ್ದು ವಾಕ್ ಮಾಡೋರು. ಎಲ್ಲ ವೆಯ್ಟು ಚೆಕ್ ಮಾಡ್ಕೊಡೋರು, BP ಚೆಕ್ ಮಾಡ್ಕೊಳ್ಳೋರು, ಎಲ್ಲ ಮಾಡೋರು ಸರ್. ಮನೇಲೆ ಚೆಕ್ ಮಾಡ್ಕೊಳ್ಳೋರು, BP ಎಲ್ಲ ನಾರ್ಮಲ್ ಇತ್ತು ಸರ್. ಇದು ಸಾವುಗಳು ಆಗ್ತಿರ್ತಕ್ಕಂಥದ್ದು ಜನರನ್ನ ಸಹಜವಾಗಿಯೇ ಆತಂಕಕ್ಕೆ ದೂಡಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.